ಕುಮಾರಸ್ವಾಮಿ ಫ್ಯಾಮಿಲಿ ವಿರುದ್ಧ ಭೂ ಒತ್ತುವರಿ ಆರೋಪ ಕೇಳಿ ಬಂದಿತ್ತು. ಈಗ ಹೈಕೋರ್ಟ್ ಸೂಚನೆಯಂತೆ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ. ಕುಮಾರಸ್ವಾಮಿ ಅವರ ತೋಟದ ಮನೆಯ ಸುತ್ತಮುತ್ತಲಿನ ಜಾಗ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ಕಂದಾಯ ಇಲಾಖೆಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಬಿಡದಿಯ ಕೇತಗಾನಹಳ್ಳಿ ಬಳಿಯ ಕುಮಾರಸ್ವಾಮಿ ಅವರ ತೋಟದ ಮನೆ, ಅದರ ಅಕ್ಕಪಕ್ಕ ಇರುವಂತಹ 14 ಎಕರೆ ಜಾಗ ಏನಿದೆ ಅದನ್ನ ಕಂದಾಯ ಇಲಾಖೆ ಅಧಿಕಾರಿಗಳು ಒತ್ತುವರಿ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಸೂಚನೆಯ ಮೇರೆಗೆ ಈ ಕ್ರಮ ಇವತ್ತು ಆಗ್ತಾ ಇದೆ. ಬಿಡದಿಯ ಕೇತಗಾನಹಳ್ಳಿಯ ಕುಮಾರಸ್ವಾಮಿ ಅವರ ತೋಟದ ಮನೆ. ಕುಮಾರಸ್ವಾಮಿ ಅವರ ಮನೆ ಮುಂದೆ ಜೆಸಿಬಿ ನಿಂತ್ಕೊಂಡಿದೆ. ಇದು ಬಿಡದಿಯ ತೋಟದ ಮನೆಯ ಅಕ್ಕಪಕ್ಕ ಇರುವಂತಹ 14 ಎಕರೆ ಜಾಗ. ಸೊ ಹೈಕೋರ್ಟ್ ಆದೇಶದ ಮೇರೆಗೆ ಈ ಜಾಗವನ್ನ ಈಗ ಒತ್ತುವರಿ ಮಾಡಿಕೊಳ್ತಾ ಇದ್ದಾರೆ ಕಂದಾಯ ಇಲಾಖೆಯ ಅಧಿಕಾರಿಗಳು. ಸೊ ಇದರ ಬಗ್ಗೆ ಸಾಕಷ್ಟು ಫೈಟ್ ಕೂಡ ಆಯಿತು, ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬಂತು. ಅದಾದ ನಂತರ ಈಗ ಹೈಕೋರ್ಟ್ ಸೂಚನೆಯ ಮೇರೆಗೆ, ಹೈಕೋರ್ಟ್ ಆದೇಶದ ಮೇರೆಗೆ ಈಗ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಬಿಡದಿಯ ಕೇತಗಾನಹಳ್ಳಿಯ ತೋಟದ ಮನೆ ಏನಿದೆ ಅದರ ಹತ್ತಿರ ಹೋಗಿ ನಿಂತಿದ್ದಾರೆ. ಇನ್ನೇನು ಆ ತೆರವು ಕಾರ್ಯಾಚರಣೆ ಶುರುವಾಗಬೇಕಾಗಿದೆ ಅಷ್ಟೇ. ಕುಮಾರಸ್ವಾಮಿ ಅವರ ವಿರುದ್ಧ ಕೇಳಿ ಬಂದಂತಹ ಭೂ ಒತ್ತುವರಿ ಆರೋಪ ಇದು. ಹೈಕೋರ್ಟ್ ಸೂಚನೆಯ ಬೆನ್ನಲ್ಲೇ ಈಗ ಒತ್ತುವರಿ ತೆರವು ಕಾರ್ಯ ಇನ್ನೇನು ಕೆಲವೇ ಕ್ಷಣದಲ್ಲಿ ಆರಂಭ ಆಗಲಿದೆ. ಜೆಸಿಬಿಗಳನ್ನು ಬಳಸಿ ಒತ್ತುವರಿ ಕಾರ್ಯಾಚರಣೆಯನ್ನ ಕಂದಾಯ ಇಲಾಖೆ ಅಧಿಕಾರಿಗಳು ಅಲ್ಲಿ ಸ್ಥಳದಲ್ಲಿ ಮಾಡಲಿದ್ದಾರೆ. ಸ್ಥಳದಿಂದ ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್. ಸಾಕಷ್ಟು ಫೈಟ್ ಆದ ನಂತರ ಈಗ ಹೈಕೋರ್ಟ್ ಸೂಚನೆಯ ಮೇರೆಗೆ ಆ ಭೂ ಒತ್ತುವರಿ ಕಾರ್ಯ ಆಗ್ತಾ ಇದೆ. ಕಾರ್ಯಾಚರಣೆ ಆರಂಭ ಆಗಿದೆಯಾ? ಎಷ್ಟು ಜನ ಅಧಿಕಾರಿಗಳು ಸ್ಥಳದಲ್ಲಿದ್ದಾರೆ? ಏನೇನಾಗ್ತಿದೆ? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಕುಮಾರಸ್ವಾಮಿ ಅವರ ಮೇಲೆ ಸಾಕಷ್ಟು ಭೂ ಒತ್ತುವರಿ ಆರೋಪ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಹೀಗಾಗಿ ಹೈಕೋರ್ಟ್ ಕೂಡ ಖಡಕ್ ವಾರ್ನಿಂಗ್ ಅನ್ನ ನೀಡಿರ್ತಕ್ಕಂಥದ್ದು. ಹೀಗಾಗಿ ಕಂದಾಯ ಪ್ರಧಾನ ಕಾರ್ಯದರ್ಶಿಗೆ ಒಂದು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟು ಏನು ಮಾಜಿ ಮುಖ್ಯಮಂತ್ರಿ ಆಗಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಏನು ಭೂ ಒತ್ತುವರಿ 14 ಎಕರೆ ಭೂ ಒತ್ತುವರಿಯನ್ನ ಏನ್ ಮಾಡಿದ್ದಾರೆ ಅದನ್ನ ಇವತ್ತೇ ಏನು ತೆರವು ಮಾಡಬೇಕು, ಒತ್ತುವರಿಯನ್ನ ತೆರವುಗೊಳಿಸಿ ಎಲ್ಲಾ ರೀತಿಯ ಒಂದು ಹದ್ದುಬಸ್ತನ್ನ ಮಾಡಬೇಕು ಅಂತ ಈಗಾಗಲೇ ಪ್ರಧಾನ ಕಾರ್ಯದರ್ಶಿಗಳಿಗೆ ಈಗಾಗಲೇ ಹೈಕೋರ್ಟ್ ಮಾಹಿತಿ ಸೂಚನೆಯನ್ನ ನೀಡ್ತಕ್ಕಂಥದ್ದು. ಹೀಗಾಗಿ ಸರ್ವೆ ನಂಬರ್ 7, 8, 9, 10 ಹಾಗೆ 16, 17 ಹಾಗೆ 79ರಲ್ಲಿ ಭೂ ಒತ್ತುವರಿ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಒಟ್ಟು 14 ಎಕರೆ ಸರ್ಕಾರಿ ಭೂಮಿ ಒತ್ತುವರಿಯನ್ನ ಮಾಡಿರ್ತಕ್ಕಂಥ ಆರೋಪ ಕೂಡ ಕೇಳಿ ಬಂದಿರ್ತಕ್ಕಂಥದ್ದು. ಹೀಗಾಗಿ ಕಂದಾಯ ಇಲಾಖೆ ಹಾಗೆ ಸರ್ವೆ ಇಲಾಖೆಯಿಂದ ಜಂಟಿ ಸರ್ವೆ ಕೂಡ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಸರ್ವೆ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದು ಇಂದು ಭೂ ಒತ್ತುವರಿಗೆ ಕಾರ್ಯಕ್ಕೆ ಈಗಾಗಲೇ ಕಂದಾಯ ಇಲಾಖೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಸದ್ಯ ಸ್ಥಳದಲ್ಲಿ ಜೆಸಿಬಿಗಳು ಕೂಡ ಬೀಡು ಬಿಟ್ಟಿರ್ತಕ್ಕಂಥದ್ದು. ಹೀಗಾಗಿ ಏನು ಜಿಲ್ಲಾಧಿಕಾರಿಗಳ ಒಂದು ಆಗಮನಕ್ಕಾಗಿ ಈಗಾಗಲೇ ಎಲ್ಲ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಕಾಯ್ತಿರ್ತಕ್ಕಂಥದ್ದು. ಹೀಗಾಗಿ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಆಗಮಿಸುತ್ತಿದ್ದಂತೆ ಭೂ ಒತ್ತುವರಿಯ ತೆರವು ಕಾರ್ಯಾಚರಣೆ ಆರಂಭವಾಗುತ್ತೆ. ಸದ್ಯ ನಾವೀಗ ಏನು ನೋಡ್ತಾ ಇದ್ದೀವಿ, ಈ ಒಂದು ದೃಶ್ಯಾವಳಿಗಳು, ಈ ಒಂದು ಜಾಗವೇ ಆ ಒಂದು ಸರ್ಕಾರಿಯ ಭೂಮಿ ಆಗಿರ್ತಕ್ಕಂಥದ್ದು. ಹೀಗಾಗಿ ಏನು ಕುಮಾರಸ್ವಾಮಿ ಅವರ ಒಂದು ಜಮೀನಿಗೆ ಸಂಬಂಧಪಟ್ಟಂತೆ ಈ ಕಾಂಪೌಂಡ್ ಕೂಡ ನಿರ್ಮಾಣವನ್ನ ಮಾಡಿದ್ದಾರೆ. ಈ ಒಂದು ಕಾಂಪೌಂಡ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸರ್ಕಾರಿ ಭೂಮಿ ಎಂದು ಈಗಾಗಲೇ ಕಂದಾಯ ಇಲಾಖೆ ಹಾಗೆ ಸರ್ವೆ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಜಾಗವನ್ನೇ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅಂತ ಹೈಕೋರ್ಟ್ ಕೂಡ ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಇವತ್ತಿಂದ ಸಂಪೂರ್ಣವಾಗಿ ಏನು ಈ ಭೂ ಒತ್ತುವರಿ ಏನಿದೆ ಇದೆಲ್ಲವನ್ನ ತೆರವು ಮಾಡಲಿಕ್ಕೂ ಕೂಡ ಈಗಾಗಲೇ ಅಧಿಕಾರಿಗಳು ಕೂಡ ಸಜ್ಜಾಗ್ತಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಸದ್ಯ ಪೊಲೀಸರು ಕೂಡ ಈ ಒಂದು ಸ್ಥಳಕ್ಕೆ ಬಿಡುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಸಭಾ ಕುಮಾರಸ್ವಾಮಿ ಅವರನ್ನ ಒತ್ತುವರಿ ಆಗಿದೆ ಅನ್ನೋ ಜಾಗದಲ್ಲಿ, ಸ್ಥಳದಲ್ಲಿ ನೀವಿದ್ದೀರಾ ಸದ್ಯಕ್ಕೆ. ಆದ್ರೆ ಅದರ ಪಕ್ಕದಲ್ಲೇ ಅವರ ತೋಟದ ಮನೆ ಕೂಡ ಇದೆ. ತೋಟದ ಮನೆನೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತಾ ಅಥವಾ ತೋಟದ ಮನೆಯ ಪಕ್ಕದ ಜಾಗನ ಇದು? ಇಲ್ಲಿ ಕೇವಲ ಕಾಂಪೌಂಡ್ ಅಷ್ಟೇ ಹಾಕಿದ್ದಾರಾ ಅಥವಾ ಬೇರೆ ಏನಾದ್ರೂ ಇದೆಯಾ ಮೋಹನ್? ಸಭಾ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು
ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಒಟ್ಟು ಆಸ್ತಿ ಬಂದು ಇಲ್ಲಿ 48 ಎಕರೆ ಜಮೀನಿದೆ. ಇದರಲ್ಲಿ 14 ಎಕರೆ ಒತ್ತುವರಿ ಆಗಿದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿದೆ. ಆದರೆ ಒಂದು ಕಡೆ ಮನೆಯನ್ನು ಹೊರತುಪಡಿಸಿ ಬೇರೆ ಕಡೆ ಇರುವಂಥ ಜಾಗವನ್ನು, ಈಗ ನಾವೇನು ಸದ್ಯ ಸ್ಥಳದಲ್ಲಿ ಏನಿದ್ದೀವಿ ಈ ಒಂದು ಜಾಗವನ್ನು ಮಾತ್ರ ಭೂ ಒತ್ತುವರಿ ಆಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಹೀಗಾಗಿ ಸರ್ವೆ ಅಧಿಕಾರಿಗಳು ಆಗಿರ್ಬೋದು, ಹಾಗೆ ಕಂದಾಯ ಅಧಿಕಾರಿಗಳು ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಸರ್ವೆಯನ್ನ ಮಾಡಿದ್ದಾರೆ. ಹೀಗಾಗಿ ಸರ್ವೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಸರ್ಕಾರಿ ಜಮೀನು ಇದೆ ಅನ್ನೋದು ದೃಢ ಆಗಿರ್ತಕ್ಕಂಥದ್ದು. ಸದ್ಯ ಈ ಒಂದು ಜಾಗವನ್ನು ತೆರವು ಮಾಡಲಿಕ್ಕೆ ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿದೆ. ಇಲ್ಲಿವರೆಗೂ ಕೂಡ ಸಾಕಷ್ಟು ಹೈಕೋರ್ಟ್ಗೆ ಕುಮಾರಸ್ವಾಮಿ ಅವರು ಉನ್ನತ ಹುದ್ದೆಯಲ್ಲಿ ಇದ್ರು ಅನ್ನೋ ಒಂದು ಮಾಹಿತಿಯನ್ನು ನೀಡ್ತಾ ಬಂದಿದ್ರು. ಆದರೆ ಏನು ಹೈಕೋರ್ಟ್ ಖಡಕ್ ಸೂಚನೆಯನ್ನು ನೀಡಿದ ಮೇಲೆ ಸದ್ಯ ಈ ಒಂದು ತೆರವು ಕಾರ್ಯಾಚರಣೆಗೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವರು ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿದ್ರ ಅನ್ನೋದು ಕೂಡ ಸಾಕಷ್ಟು ಸಾರ್ವಜನಿಕರು ಕೂಡ ಏನು ಈ ಬಗ್ಗೆ ಚರ್ಚೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಏನು ಈ ಸರ್ಕಾರಿ ಭೂಮಿ ಏನಿದೆ ಈ ಒಂದು ಭೂಮಿಯನ್ನು ತೆರವು ಮಾಡಿದ್ದೆ ಅದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಅನ್ನೋದು ಕೂಡ ಮುನ್ನೆಲೆಗೆ ಬರುತ್ತೆ ಅನ್ನೋದು ಕೂಡ ಸಾರ್ವಜನಿಕರ ಮಾತಾಗಿರ್ತಕ್ಕಂಥದ್ದು. ಸಭಾ ರೈಟ್, ಥ್ಯಾಂಕ್ ಯು ಮೋಹನ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.